ನಾನು ಕೊಟ್ಟೆ ಹಿಡ್ಕೊಂಡು ಏನು ಅಂದರೆ ಸೊಪ್ಪು ಕೊಯ್ಲಿಕ್ಕೆ ಬಂದಿದ್ದೆ. ಇದು ತಟ್ಟೆ ಸೊಪ್ಪು ಅಂತೀವಿ. ಇದು ನಾವು ವರ್ಷದಲ್ಲಿ ಒಮ್ಮೆ ಆದರೂ ತಿಂತೀವಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ನಮ್ಮ ಪ್ರಕೃತಿಲಿ ಏನೆಲ್ಲ ನಮಗೆ ಫ್ರೀಯಾಗಿ ಸಿಗುತ್ತೆ ನೋಡಿ, ಅದನ್ನು ತಿನ್ನೋದ್ರಿಂದ ತುಂಬ ಹೆಲ್ತಿಗೂ ಒಳ್ಳೆಯದು. ಇದು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಈ ಗಿಡ ಹುಟ್ಕೊಳ್ಳುತ್ತೆ. ಇದು ತುದಿ ಚಿಗುರಿರುತ್ತಲ್ಲ, ಅದನ್ನು ಮಾತ್ರ ತಗೊಂಡು ನಾವು ಪಲ್ಯ ಮಾಡ್ತೀವಿ. ನಾನು ತುಂಬ ದಿನ ಆಯಿತು ತಟ್ಟೆ ಸೊಪ್ಪನ್ನು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಸೋಮವಾರ ಆದ್ದರಿಂದ ನಾನ್ ವೆಜ್ ಏನು ತಿನ್ನಲ್ಲ, ಹಾಗಾಗಿ ಪಲ್ಯಕ್ಕೂ ಏನೂ ಇರಲಿಲ್ಲ ತರಕಾರಿ. ಆವಾಗ ಸಡನ್ ಈ ತಟ್ಟೆ ಸೊಪ್ಪು ನೆನಪಾಯಿತು, ಹಾಗಾಗಿ ಕೊಯ್ಲಿಕ್ಕೆ ಅಂತ ಬಂದಿದ್ದೆ. ತಟ್ಟೆ ಸೊಪ್ಪು ಮತ್ತು ಕೆಸುವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಎಲ್ಲ ವರ್ಷದಲ್ಲಿ ಒಮ್ಮೆ ಆದರೂ ತಿಂತಾ ಇರಬೇಕು. ಯಾಕೆಂದರೆ ಒಳ್ಳೆಯದಿರುತ್ತೆ ಅದು ಆರೋಗ್ಯಕ್ಕೆ. ಇದಂತೂ ನಾವು ವರ್ಷದಲ್ಲಿ ಮಾಡೇ ಮಾಡ್ತೀವಿ. ಇದು ಸೊಪ್ಪನ್ನು ಎಲ್ಲರೂ ನಮ್ಮ ಕಡೆ ಸುಮಾರಾಗಿ ಮಾಡ್ತಾರೆ. ಇದಕ್ಕೆ ಕಾಳುಗಳನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನು ನೆನೆ ಹಾಕಿ ನೆಕ್ಸ್ಟ್ ಡೇ ಹಾಕಿ ಮಾಡಬೇಕು. ಇನ್ನೂ ಮೊಳಕೆ ತರಿಸಿ ಮಾಡೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಆಗುತ್ತೆ. ಇದು ಬೆಳೆದ ಎಲೆಯೆಲ್ಲ ಕೊಯ್ದರೆ ಒಂಥರ ಸೊಣಕ್ಕಾಗುತ್ತೆ, ಹಾಗಾಗಿ ಎಳೆ ಚಿಗುರಷ್ಟೇ ಮುರ್ಕೊಂಡು ತಿಂತೀವಿ. ಈ ಪ್ಲೇಸಲ್ಲಂತೂ ಸಿಕ್ಕಾಪಟ್ಟೆ ತಟ್ಟೆ ಸೊಪ್ಪಾಗಿತ್ತು. ನಮ್ಮ ಮನೆ ಹತ್ರ ಒಂದೆರಡು ಗಿಡಗಳಿದ್ವು, ಹಾಗಾಗಿ ನಾನು ಅವತ್ತು ಇಲ್ಲಿ ಗಿಡಗಳಿಗೆ ಗೊಬ್ಬರ ಹಾಕಲಿಕ್ಕೆ ಅಂತ ಸಗಣಿ ಹಾಕ್ಲಿಕ್ಕೆ ಬಂದಿದ್ದೆ. ಇಲ್ಲೆಲ್ಲ ದನಗಳು ಬರ್ತವೆ ಮೇಯಲಿಕ್ಕೆ ಅಂತ, ಆವಾಗ ನೋಡ್ಕೊಂಡು ಹೋಗಿದ್ದೆ ನಾನು ಈ ಪ್ಲೇಸನ್ನು. ಹಾಗಾಗಿ ಇಲ್ಲಿ ಬರುವ ಅಂತ ಇವತ್ತು ಬಂದೆ. ಈ ಸೊಪ್ಪಿಂದ ಪಲ್ಯ, ಚಟ್ನಿ, ಬಜ್ಜಿ ಹೀಗೆ ಸುಮಾರು ಥರ ಮಾಡ್ತಾರೆ. ನಾನು ಇವತ್ತು ಪಲ್ಯ ಮಾಡುವ ಅಂತ ಬಂದೆ. ನಾವು ಚಿಕ್ಕವರಿರುವಾಗ ಈ ಎಲೆಗಳನ್ನು ಕೊಯ್ದುಬಿಟ್ಟು ಸಾರ ಮಾಡ್ಕೊಂಡು ಆಡ್ತಿದ್ವಿ. ಮತ್ತು ಇದಕ್ಕೆ ನಾವು ತಟ್ಟೆ ಸೊಪ್ಪು ಅಂತ ಹೇಳ್ತೀವಿ. ನೀವು ಇದಕ್ಕೆ ಯಾವ್ಯಾವ ಹೆಸರಿಂದ ಕರಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಮತ್ತು ಈಗ ಎಲೆಗಳು 6 ಗಂಟೆ ಆಗ್ತಿದ್ದಂತೆ ಎಲೆಗಳೆಲ್ಲ ಮಡ್ಚ್ಕೊಂಡು ಬಿಡುತ್ತೆ. ನಮ್ಮ ಅಜ್ಜಿಯರೆಲ್ಲ ಹೇಳ್ತಿದ್ರು, ಮೊದಲು ಕಟ್ಟಿಗೆಗೆಲ್ಲ ತರಲಿಕ್ಕೆ ಹೋದಾಗ ಸಂಜೆ ಆಯಿತು ಅಂತ ಈ ಎಲೆ ನೋಡಿಬಿಟ್ಟೆ ಮನೆಗೆ ಬರ್ತಿದ್ರಂತೆ, 6 ಗಂಟೆ ಆಯಿತು ಅಂತ ಹೇಳಿಬಿಟ್ಟು. ನಾನು ಬಿಸಿಲಿತ್ತು ಅಂತ ಛತ್ರಿ ತಗೊಂಡೆ, ಹಾಗೆ ಬಂದೆ. ಅಷ್ಟು ಬಿಸಿಲಿತ್ತು ಬರುವಾಗ. ಆಮೇಲೆ ಆ ಕಡೆ ಎಲ್ಲ ನೋಡ್ತೀನಿ, ಫುಲ್ ಕತ್ಲಾಗ್ತಾ ಬರ್ತಾಯಿದ್ವು. ನಾನು ಹಾಗಾಗಿ ಬೇಗ ಬೇಗ ಸೊಪ್ಪುಗಳನ್ನು ಕೊಯ್ಕೊಳ್ತಾ ಇದ್ದೆ. ಇದು ಕೊಯ್ಯುವಾಗ ಜಾಸ್ತಿ ಅನ್ನಿಸ್ತದೆ, ಆಮೇಲೆ ಪಲ್ಯ ಮಾಡಿದರೆ ಸ್ವಲ್ಪ ಆಗ್ತದೆ, ಅದು ಎಷ್ಟು ಆಗೋದಿಲ್ಲ. ಈ ಪ್ಲೇಸ್ ಎಷ್ಟು ಚೆಂದ ಉಂಟು ಅಂದರೆ ಎಲ್ಲಿ ನೋಡಿದ್ರೂ ಸುತ್ತಲೂ ಗ್ರೀನರಿನೇ ಕಾಣಿಸ್ತದೆ, ಅಷ್ಟು ಚೆಂದ ಉಂಟು ಈ ಪ್ಲೇಸು. ಈ ಮಳೆಗಾಲದಲ್ಲಿ ಎಲ್ಲ ಕಡೆಯೂ ಗ್ರೀನ್ ಕಾಣೋದ್ರಿಂದ ನೋಡೋಕ್ಕೂ ತುಂಬ ಖುಷಿ ಆಗ್ತದೆ. ಗಿಡಗಳೆಲ್ಲ ಹೊಸದಾಗಿ ಚಿಗುರಿರುತ್ತದೆ. ಬೇಸಿಗೆಯಲ್ಲಿ ಈ ಪ್ಲೇಸ್ ಅಂತೂ ಖಾಲಿ ಖಾಲಿ ಅನಿಸ್ತದೆ. ಇವಾಗ ಮಳೆಗಾಲ ಆದ್ರಿಂದ ಎಲ್ಲ ಕಡೆಯೂ ಗಿಡಗಳು ಚಿಗುರ್ಕೊಂಡಿದೆ. ಇಲ್ಲೆಲ್ಲ ದನಗಳು ಬರ್ತಿದ್ವು, ಇವತ್ತು ಬಂದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ. ದನಗಳೆಲ್ಲ ಮೇಯಲಿಕ್ಕೆ ಬರ್ತವೆ. ನಾನು ಗಿಡಗಳಿಗೆ ಗೊಬ್ಬರ ಕೊಡುವಾಗ ಸಗಣಿ ಹಾಕ್ಲಿಕ್ಕೆ ಇಲ್ಲೇ ಬರ್ತೀನಿ. ನೋಡಿ, ಹೋಗುವಾಗ ಯಾವ ರೀತಿ ಬಿಸಿಲಿತ್ತು. ನನಗಂತೂ ಸುಸ್ತಾಗೋಯ್ತು, ಬಂದು ಬಿಸಿಲಿತ್ತು ಅಂತ ನಂಬ್ಕೊಂಡು ಹೋದೆ, ಛತ್ರಿ ತಗೊಂಡು ಹೋಗಿರಲಿಲ್ಲ. ಮಳೆ ಒಂದೇ ಸಲ ಬಂದುಬಿಡ್ತು, ಸಿಕ್ಕಾಪಟ್ಟೆ ಗಾಳಿ ಮಳೆ. ದೇವ್ರೆ, ನನಗಂತೂ ಅಲ್ಲಿಂದ ಬಂದು ಸುಸ್ತೇ ಆಗೋಯ್ತು. ಯಾವ ರೀತಿ ಮಳೆ ಬರ್ತಾ ಉಂಟು ನೋಡಿ. ಅದೇನು ಅಂತಾರಲ್ಲ ಹಳೆಯರ ಗಾದೆ, ಮಳೆಗಾಲದಲ್ಲಿ ಬೇಸಿಗೆ ಅಯ್ಯೋ ಏನೋ ಅಂತ ನೆನಪೇ ಬರ್ತಿದೆ. ಮಳೆಗಾಲದಲ್ಲಿ ಮಳೆ ನಂಬಾರ್ದು, ನಗಾಡು ಗಂಡನ ನಂಬಾರ್ದು ಅಂತ ಏನೋ ಹೇಳ್ತಾರೆ. ನಂಗೆ ಅದು ಅಷ್ಟಾಗಿ ಗೊತ್ತಿಲ್ಲ. ಹಾಗಾಯಿತು ನನ್ನ ಕತೆ. ಛತ್ರಿ ಬಿಟ್ಟು ಓಡೋದೆ, ಮಳೆ ಒಂದೇ ಸಲ ಬಂದ್ಬಿಡ್ತು. ತಕ್ಕಿ ಸೊಪ್ಪು ಕೊಯ್ಕೊ ಬಂದೆ.
ನೋಡಿ ಇಷ್ಟು ಸ್ವಲ್ಪ ಕೊಯ್ದೆ, ಅಂದರೆ ಮಳೆ ಬಂತಲ್ಲ ಹಾಗಾಗಿ ಗಡಿಬಿಡಿಲಿ ಕೊಯ್ಕೊಂಡು ಇಷ್ಟು ಬಂದೆ. ಇದು ಈಗ ಇಷ್ಟು ಕಾಣಿಸ್ತದೆ, ಪಲ್ಯ ಮಾಡಿದ್ಮೇಲೆ ಎಷ್ಟು ಆಗೋದಿಲ್ಲ ಇದು. ನೋಡಿದ್ದು ಎಳೆ ಎಳೆ ಕೊಡಿಯನ್ನು ಕೊಯ್ಕೊಂಡು ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.